ಬ್ರೋ ರಕ್ಷಕ್ನ ರೋಸ್ಟ್ ಮಾಡು, ಬ್ರೋ ರಕ್ಷಕ್ನ ರೋಸ್ಟ್ ಮಾಡಿ. ಯಾರೀ ರಕ್ಷಕ್? ಹೌದು, ಯಾರೀ ರಕ್ಷಕ್? ನಿಮಗೆ ಗೊತ್ತು, ನನಗೆ ಗೊತ್ತಿಲ್ಲ. ಬ್ರೋ ಅವನು ಬಿಗ್ ಬಾಸ್ ಕಂಟೆಸ್ಟೆಂಟ್ ಬ್ರೋ, ಅದು ನಿಮಗೆ ಗೊತ್ತು ಬ್ರೋ, ನನಗೆ ಗೊತ್ತಿಲ್ಲ. ನೀವು ಹೇಳಿದ್ರಿ ಅಂತಂದೇಳಿ ನಾನು ಅಲ್ಲಿಗೂ ಹೋಗಿ ನೋಡಿದೆ. ಆದ್ರೆ ಏನ್ ಮಾಡ್ಲಿ, ನಾನು ನೋಡಿದಾಗ ಅವನೆಲ್ಲ ಎಲಿಮಿನೇಟ್ ಆಗಿ ಹೋಗ್ಬಿಡ್ದ. ಬ್ರೋ ರಕ್ಷಕ್ನ ರೋಸ್ಟ್ ಮಾಡು ಅಂದಾಗ ಇವ್ನು ಯಾರು ರಕ್ಷಕ್ ಅಂತಂದೇಳಿ ನನಗೆ ಗೊತ್ತಿದ್ದಿಲ್ಲ. ಅಲ್ಲಿಗೂ ನಮ್ಮ ಫ್ರೆಂಡ್ನ ಕೇಳಿದೆ, ಅವ್ನು ಫುಲ್ ಸರ್ಚ್ ಮಾಡಿ ಅವನ ಬಗ್ಗೆ ಹೇಳ್ದ. ಅಣ್ಣಂದು ಇನ್ಸ್ಟಾಗ್ರಾಮ್ ಐಡಿ ಓಪನ್ ಮಾಡಿದೆ, ಯೂಸರ್ ನೇಮ್ ಬಂದ್ಬಿಟ್ಟು ರಕ್ಷಕ್ ಬುಲೆಟ್ ಅಂತಂದೇಳಿ. ಗನ್ ಐತಿ, ಬುಲೆಟ್ ಇಲ್ಲ. ಅಣ್ಣ ಮಾಡಿರೋದು ಒಂದ ಮೂವಿ, ಅದು ಸೈಡ್ ಕ್ಯಾರೆಕ್ಟರ್. ಮತ್ತೆ ಬಿಲ್ಡಪ್ ನೋಡಿದ್ರೆ ಹೀರೋ ರೇಂಜ್ಗೆ. ಹೆಂಗೆ ಹೀರೋ ರೇಂಜ್ಗೆ ದೊಡ್ಡ ಹೀರೋನು, ಸೈಂಟಿಸ್ಟು, ಏನೋ ಏನೋ ಸಾಧನೆ ಮಾಡ್ಯಾನ. ನಂಗೆ ದಿನ ಇಂಟರ್ವ್ಯೂ. ಅಣ್ಣಂದು ವಾರಕ್ಕೊಂದು 2 ಇರ್ತಾವೆ ಇಂಟರ್ವ್ಯೂಗಳು. ಇವನಿಗೆ ಅಂದ್ರೇನು? ಆ ಇಂಟರ್ವ್ಯೂ ತಗೊಂತಾರಲ್ಲ ಅವ್ರಿಗೆ ಅನ್ಬೇಕು ಮೊದ್ಲು. ಹೋ ಭಯ, ಈ ತರ ಇಂಟರ್ವ್ಯೂ ಕೊಡೋ ಬದ್ಲು ಶಾಲಿಗಾರ ಹೋಗು, ಶಾಲಿ ಕಲಿ ಹೋಗು. ರಕ್ಷಕ್ ಅಂದ್ರೆ ನೀನೇನಾ? ಹೌದೌದು. ಹೌದಾ? ಅಮ್ಮನಂದಿದ್ದು ಕೇಳಿಸಿಲ್ವಾ ಕಿವಿ ನಿಮ್ಗೆ? ಏನು ಅಮ್ಮನಂದ್ಯ? ಕೇಳಿಸೇ ಇಲ್ಲ. ಅಕ್ಕನಂದಿದ್ ಕೇಳಿಸಿಲ್ವಾ? ಗುಲಾಮ ಅಂದಿದ್ ಕೇಳಿಸಿಲ್ವಾ? ಇದನ್ನೆಲ್ಲ ಯಾಕೆ ಆಪ್ನಾಗ ಅಂದ್ಯ ನೀನು? ಏನ್ ಬಿಗ್ ಬಾಸ್ ಮನೆ ಒಳಗಂದ್ಯ, ಏನು ಹೊರಗಂದ್ರದ್ ಹೇಳಕತ್ತೀಯ? ತಗಡು ಅಂದಿದ್ ಕೇಳಿಸಿಲ್ವಾ? ಬೇವರ್ಸಿ ಅಂದಿದ್ ಕೇಳಿಸಿಲ್ವಾ? ಇವೆಲ್ಲ ಕೇಳಿಸಿದ್ರ ಫಸ್ಟ್ನೇ ವಾರದಾಗ ನಿನ್ನ ಹೊದ್ದು ಹೊರಗಾಕಾರ. ಸುದೀಪಣ್ಣ ಶ್ರೀನಿಯವರು ಓಕೆ, ಅದಕ್ಕೆ ನಾನು ಬೆಲೆ ಕೊಟ್ಟಿದ್ದೀನಿ. ಬೆಲೆ ಕೊಟ್ಟಿಲ್ಲ ಅಂದ್ರೆ ಅವ್ರ ಫ್ಯಾನ್ಸ್ ಬಿಡಾರ ನಿನ್ನ. ಐ ಡೋಂಟ್ ಕೇರ್ ಎನಿ ಒನ್. ನಾನು ನನ್ನ ಮಗನಿಗೂ ಕೇರ್ ಮಾಡಲ್ಲ. ಓಹೋ, ದುರಂಕಾರದ ಮಾತುಗಳು. ಅಲ್ಲಪ್ಪ, ಇವನ್ಗಿನ್ನು ಹಾಲ್ ಕುಡಿಯೋ ವಯಸ್ಸು, ಇವನ್ ಕರ್ಕೊಂಬಂದ್ ಯಾಕ್ರೋ ಬಿಗ್ ಬಾಸ್ ಬಿಟ್ರಿ? ಇವನ್ಗೆ ಯಾಕೋ ಇಂಟ್ರಿ ಕೊಡ್ತೀರಿ? ಬಿಡ್ರಿ ಅವನ್ನ. ಅವನೇನ್ ಮಾತಾಡ್ತಾನ ಅನ್ನೋದು ಅವನಿಗೆ ಸೆನ್ಸ್ ಇಲ್ಲ. ಗೂಬೆ ಅನ್ನೋ ಒಂದು ಪದಕ್ಕೆ, ಗೂಬೆ ಅನ್ನೋ ಪದಕ್ಕೆ ನನಗೆ ಅವತ್ತೇ ಅನ್ಸಿದ್ದು, ಗೂಬೆ ಅನ್ನೋ ಪದ ಎಷ್ಟು ದೊಡ್ಡದ ಅಂತ ಅನ್ಸ್ತು. ನಿನ್ಗೆ ಅದಕ್ಕೆ ನಾವು ಫಸ್ಟ್ ಹೇಳಿದ್ದು, ಮೊದ್ಲು ಶಾಲೆಗೆ ಹೋಗು, ಶಾಲೆ ಕಲಿ ನೀನು, ಶಾಲೆ ಒಳಗೆ ಜ್ಞಾನ ಸಂಪಾದನೆ ಮಾಡು. ಏನ ಈ ಉದ್ರಿ ಇಂಟ್ರಿ ಬಿಡು, ಮೊದ್ಲು ಶಾಲೆಗೆ ಹೋಗು. ನಾನು ಗೂಬೆ ಅಂದಿದ್ದು ಮಾತ್ರ ಟೀಮ್ಗೆ ದೊಡ್ಡ ಮಟ್ಟಕ್ಕೆ ಕೇಳಿಸ್ತು. ಹ್ಞೂಪಾ ಕೇಳಿಸ್ತು, ಯಾಕಂದ್ರೆ ನೀನ್ ದೊಡ್ಡ ಸೆಲ್ ಬ್ಯಾಟ್ರಿ ಅಲ್ಲ. ದೊಡ್ಡ ಮಟ್ಟಕ್ಕೆ ನೀವು ಆಚೆ ಪೋಟ್ರೆ ಮಾಡ್ತೀರಾ. ಆಟ ಆಡ ಮಕ್ಕಳನ್ನೆಲ್ಲ ಕರ್ಕೊಂಬಂದ್ ಯಾಕ್ರೋ ಇಂಟರ್ವ್ಯೂ ಮಾಡ್ತೀರಿ ನೀವು? ನಾನ್ ರೆಗ್ಯುಲರ್ ಆಗಿ ಇವೆಲ್ಲ ಮಾತಾಡೋ ಯೂಸ್ ಮಾಡ್ತೀನಿ. ಆಚೆ ಹೊರಗೆ ಯೂಸ್ ಮಾಡೋದಕ್ಕೂ ಒಳಗೆ ಯೂಸ್ ಮಾಡೋದಕ್ಕೂ ಬಹಳ ಡಿಫ್ರೆಂಟ್ ಐತೈತಿ. ಅದಕ್ಕ ನಾನು ಹೇಳಿದ್ ನಿನಗೆ, ಶಾಲೆಗೆ ಹೋಗು, ಫಸ್ಟ್ ಶಾಲೆಗೆ ಹೋಗು. ಐ ಡೋಂಟ್ ಕೇರ್ ಎನಿ ಒನ್. ನಾನು ನನ್ನ ಮಗನಿಗೂ ಕೇರ್ ಮಾಡಲ್ಲ. ಹೌದಾ ಅಣ್ಣ? ನಿನ್ನೆ ನಿನ್ ಮುಖ ನೋಡಿದ್ನಣ್ಣ ಹೆಂಗಿತ್ತಂತ ಅಂದೇಳಿ, ತೋರ್ಸ್ ನೋಡ್ರಿ. ಇಂಟರ್ವ್ಯೂ ಅಲ್ಲಿ ಕೂತ್ಕೊಂಡಾಗ ಬರೋ ವಾಲಿನ ಬರ್ತಾ ಇಲ್ಲ. ನಿಮ್ಮ ಮುಖದಲ್ಲೇ ಕಾಣಿಸ್ತು, ಒಂದ್ ಸ್ವಲ್ಪ ಎಲ್ಲೋ ಒಂಥರ ಇರಿಟೇಟ್ ಆಯ್ತು ಅನ್ನಿಸ್ತು. ಯಾರಿಗೂ ಕಾಣಿಸ್ತಾ ಇರೋದು ಆ ಇಂಟರ್ವ್ಯೂ ಮಾಡ್ತಾನ ಅವನಿಗೆ ಕಾಣಿಸ್ತಂತ. ಅದು ಏನ್ ಕಾಣಿಸ್ತಾವ ಭಯ್ಯ? ಇವತ್ತಿಗೂ ಗೊತ್ತಿಲ್ಲ ನನಗೆ. ಇವತ್ತಿಗೂ ಅದು ಕೇಳಿದ್ರೆ ನಗು ಬರುತ್ತೆ ಸಡನ್ ಆಗಿ. ಗೂಬೆ ಇಷ್ಟು ದೊಡ್ಡ ವರ್ಡ್ ಆಗುರು ಅಂತ. ನಿನ್ಗೆ ಎಷ್ಟು ಸಲ ಹೇಳ್ಬೇಕು ಮರಿ? ಅದಕ್ಕ ನಾನು ನಿನ್ನ ಶಾಲೆಗೆ ಹೋಗಂತ ಅಂದ್ ಹೇಳಿದ್ದೆ. ಅಲ್ಲ, ಈ ಸಣ್ಣ ಹುಡ್ರನ್ನೆಲ್ಲ ಕರ್ಕೊಂಬಂದು ಇಂಟರ್ವ್ಯೂ ಮಾಡ್ತಿರಲ್ಲ, ತಿರ್ಗಾ ಮುರ್ಗ ಹೇಳಿದ್ದ ಹೇಳ್ತಾವ ಒಬ್ಬ. ಬಿಡ್ರಿ ಅವನು, ಮೊದ್ಲು ಶಾಲೆ ಕಳಿಸ್ರಿ ಅವ್ನ. ನಾನು ಗೂಬೆ ಅಂದಾಗ ಎಷ್ಟು ಸಲ ಹೇಳ್ಬೇಕಪ್ಪ. ಗೂಬೆ ಅಂದಾಗ ಪಕ್ಷಕೋರ ನೀವು ಅನ್ಬಾರ್ದು. ನನಗೆ ಏನ್ ಅನ್ಸುತ್ತೆ, ನನಗೆ ಇಲ್ಲಿಂದ ಇಲ್ಲಿ ಕೋಪ ಬರ್ತದೆ. ಬ್ರೋ ನಿನ್ಗೆ ಅಲ್ಲಿದ್ದ ಏರಿದ್ರೆ ನಮ್ಗೆ ಇನ್ನೊಂದು ಎಲ್ಲಿದ್ದನೋ ಏರ್ತತ್ ಬ್ರೋ. ಅದನ್ ಬಿಡು, ನಿಂಗೆ ಗೂಬೆ ಅನ್ನೋ ಟಾಪಿಕ್ ಬಿಡು, ಬೇರೆ ಮಾತಾಡೋ. ಎಲೆಕ್ಷನ್ ಅಲ್ಲೇ ಡೋಂಗಿ ವೋಟಿಂಗ್ ಮಾಡ್ತಾರಂತ ಈಗೆಲ್ಲ. ಯಾರು ಇದಾಗ್ದಿರ. ಹಾಗಾದ್ರೆ ಬಿಗ್ ಬಾಸ್ ವೋಟಿಂಗ್ ಫೇಕಾ? ಹೆಂಗೆ? ಲಕ್ಷ ಓಟ್ ಬೀಳೋದು. ಡ್ರೋನ್ ಪ್ರತಾಪ್ಗ ಲಕ್ಷ ಓಟ್ ಬೀಳೋದು. ಆದ್ರೆ ನಿನಗೆ ಎಷ್ಟು ಬೀಳೋದು? ರಕ್ಷಕಗೆ 1700 1600 ಓಟ್ ಬೀಳಿದೆ. ನಿನ್ನ ಬಿಗ್ ಬಾಸ್ ಮನ್ಯಾಗ ಉಳಿಸ್ಕೊಂಬಕ್ಕಾಗಿದ್ರೆ ನಿನಗೂ ಲಕ್ಷ ಓಟ್ ಬೀಳೋದು. 1000 ಯಾಕೆ ಬಿತ್ತು ಯೋಚನೆ ಮಾಡು. ನಿನ್ ಕಳಿಸ್ಬೇಕಂದ ಅಷ್ಟು ಬಿದ್ದಾವು. ನಮ್ನ ಬಕ್ರಾ ಮಾಡ್ತಾ ಇದೀರಾ. ನಿನ್ನಷ್ಟಕ್ ನೀನ ಬಕ್ರಾಗಿ ಇಲ್ಲಿ ಯಾರು ಮಾಡಿಲ್ಲ ನಿನ್ನ ಬಕ್ರಾನ. ನಮ್ ಕಿವಿ ಹೂವು ಆಡ್ತಾ ಇದೀರಾ, ನಮ್ ಕಿವಿ ಲಾಲ್ ಬಾಗ್ ಆಗ್ಬಿಟ್ಟೈತ. ಅದಕ್ಕೆ ಹೇಳದ್ ನೋಡ್, ಸಣ್ಣ ಮಕ್ಕಳನ್ನ ಇಂಟರ್ವ್ಯೂ ತಗೊಂಡ್ಬಿಡ್ರಿ ಅಂತಂದೇಳಿ. ಕಿವಿಯ ಹೂ ಉಡ್ಬೋದು, ಲಾಲ್ ಬಾಗ್ ಹೆಂಗ್ ಇಡೋದಕತಿ? ಆಕತಾ? ಡ್ರೋನ್ ಪ್ರತಾಪ್ನ ನೀವು ಗೆಲ್ಲಿಸ್ತೀರಾ? ಹ್ಞೂಪಾ ಗೆಲ್ಲಿಸ್ತೀವಿ ನೋಡು. ಡ್ರೋನ್ ಪ್ರತಾಪ್ನ ಇಲ್ಲಿ ಗಂಟ ಕರ್ಕೊಂಡ್ ಬಂದಿದ್ದೀರಾ? ಇಲ್ಲಿ ಗಂಟ ಕರ್ಕೊಂಡ್ ಬಂದಿವಿ. ಇಲ್ಲಿ ಗಂಟ ಅದಕ್ಕೂ ಓಕೆ, ತೊಂದ್ರೆ ಇಲ್ಲ. ನಿನಗೇನ್ ತೊಂದ್ರೆ ಆಗಿದೆ ಅದ್ ಹೇಳು. ಎಲ್ಲ ಮುಗ್ದಾದ್ಮೇಲೆ, ಶೋ ಮುಗ್ದಾದ್ಮೇಲೆ ಇನ್ನೇನೈತಿ? ಎಲ್ಲ ಲಗೇಜ್ಕೊಂಡು ಪ್ಯಾಕ್ ಮಾಡ್ಕೊಂಬಕ್ಕ ಮನೆಗೆ ಹೋಗ್ಬೇಕಷ್ಟ. ಡ್ರೋನ್ ಪ್ರತಾಪ್ ಅವ್ರ ಕಡೆಯಿಂದ ನಿಮ್ಗೆ ಏನಿದೆ ಪ್ರಾಫಿಟ್? ಹಿಂಗ್ ಮಾತಾಡಕತ್ತೀಯ ನೀನ್? ಅಪ್ಪಿ ತಪ್ಪಿ ಡ್ರೋನ್ ಪ್ರತಾಪ್ ಗೆದ್ರ ಅವನಿಂದ ಏನು ಯೂಸ್ ಅಂತಂದೇಳಿ. ನೀನು ಗೆದ್ರ ನಮ್ಗೆ ಏನು ಯೂಸ್ ಇಲ್ಲ, ಅವ್ರು ಗೆದ್ರ ಏನು ಯೂಸ್ ಇಲ್ಲ. ನಮ್ಗೆ ಯಾರು ₹1 ಕೊಡಂಗಿಲ್ಲ. ಯಾರ ಗೆಲ್ಲಿ ಹುರ್ಕೊಂಬಡ್ರಿ ಅಷ್ಟ. ಇಲ್ಲ, ಯಾರೇ ಗೆದ್ರು ನನ್ನ ಫ್ಯಾಮಿಲಿ ಗೆದ್ದಂಗೆ. ನಾನೇನು ಹೊಟ್ಟೆ ಉರಿ ಆಗ್ಲಿ ಮತ್ತೊಂದಾಗ್ಲಿ ಏನೂ ಇಲ್ಲ.
ಓ ಮಹಾಪ್ರಭುಗಳೇ, ನಿಮ್ಮ ಬಾಯಲ್ಲಿ ಒಳ್ಳೆ ಮಾತು. ತಲೆ ಕೆಟ್ಟಿ ಕೆರ ಹಿಡಿದ್ಬಿಟ್ಟು ಮೆಂಟ್ಲಾಗ್ಬಿಡ್ತೀವಿ ನಾವು. ಈ ವಿಡಿಯೋದಲ್ಲಿ ಮಾಡಿರ್ತಕ್ಕಂಥರಷ್ಟು ಕೇವಲ ಕಾಲ್ಪನಿಕ ಮಾತ್ರ. ನೀವು ಮನಸ್ಸಿಗೆ ತಗೊಳಕ್ ಹೋಗ್ಬೇಡ್ರಿ, ನಾವು ಮನಸ್ಸಿಗೆ ತಗೊಳಲ್ಲ, ಅವರು ಕೂಡ ಮನಸ್ಸಿಗೆ ತಗೊಳಕ್ ಹೋಗಲ್ಲ. ಸೊ ಈ ವಿಡಿಯೋ ನಿಮಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಒಂದು ಫನ್ನಿಯಾಗಿ ವಿಡಿಯೋ ತೊಗೊಂಬರ್ತೀನಿ. ಸೊ ಬಿಗ್ ಬಾಸ್ ಯಾರು ವಿನ್ ಆದರೆ ನನಗೇನು ಪ್ರಾಫಿಟ್ ಇಲ್ಲ. ಸೊ ವಿನ್ ಆಗಲಿ. ಸೊ ಮತ್ತೆ ಸಿಗ್ತೀನಿ. ಬಾಯ್. ಟಾಟಾ ಬಾಯ್ ಬಾಯ್.